ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್ ದಿ ಹೋಮ್ ಮೇಡ್ ಕುಕ್. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಆಗುವ ಸ್ವೀಟನ್ನು ತೋರಿಸ್ತಾ ಇದ್ದೀನಿ. ಅದುವೇ ಹುರಿದ ಕಡಲೆಕಾಳು ಬೀಜದ ಸ್ವೀಟ್. ಇದು ಸೂಪರ್ ಆ್ಯಂಡ್ ಸಿಂಪಲ್ಲಾಗಿ ಪ್ರಿಪೇರ್ ಆಗುತ್ತೆ. ನಿಮಗೆ 5 ಮಿನಿಟ್ಸಲ್ಲಿ ಸ್ವೀಟ್ ಪ್ರಿಪೇರ್ ಮಾಡಿ ನಿಮ್ಮ ಕಿಡ್ಸ್ ಕೊಡ್ಬೋದು. ನಿಮ್ಮ ಕಿಡ್ಸ್ ಭಾಳ ಇಷ್ಟವಾಗಿ ತಿಂತಾರೆ. ಅದೇ ಇದರಲ್ಲಿ ಭಾಳ ಪ್ರೋಟೀನ್, ಫೈಬರ್ ರಿಚ್ ಆಗಿದ್ದಾವೆ. ಹಾಗೆ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಒಂದು ಸರಿ ನಿಮ್ಮ ಮನೆಯಲ್ಲಿ ಖಂಡಿತ ಈ ಸ್ವೀಟನ್ನು ಟ್ರೈ ಮಾಡಿ. ಭಾಳ ಸಿಂಪಲಾಗಿ ಆಗುತ್ತೆ ರೀ. ಇದು 3 ಇಂಗ್ರೀಡಿಯೆಂಟ್ಸಿಂದ ಮಾಡುವ ಸ್ವೀಟ್. ಇದರಲ್ಲಿ ಫೈನ್ ಪೌಡರ್ ಮಾಡಿದ ಮೇಲೆ ಇದರಲ್ಲಿ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಸ್ವೀಟ್ ತಿಂತೀರೋ ಆ ಥರ ಹಾಕಿಬಿಡಿ. ಇದರಲ್ಲಿ ಕಪ್ಸ್ ಥರ ಆ್ಯಡ್ ಮಾಡೋದು ಏನಿಲ್ಲ ರೀ. ನೀವು ಕೈಯಿಂದನೇ ನಿಮ್ಗೆ ಎಷ್ಟು ಅದಕ್ಕೆ ಹಿಡಿಯುತ್ತೋ ಆ ಥರ ಹಾಕ್ಕೊಂಬಿಡಿ. ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಹೋಮ್ ಮೇಕರ್ಸ್ಗಾದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ಒಂದು ಬೌಲಿಗೆ ತಗೊಂಬಿಟ್ಟು ಅದರಲ್ಲಿ ಗೀ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಬಿಡಿ. ನಮಗೆ ಒಂದು ಚಪಾತಿ ಮುದ್ದೆ ಥರ ಬರಬೇಕು. ಅಷ್ಟು ಕನ್ಸಿಸ್ಟೆನ್ಸಿ ಬರೋ ತನಕ ಸ್ವಲ್ಪ ಗೀ ಹಾಕ್ಕೊತ ಕಲಿಸ್ಕೊಂಬಿಡಿ. ನೋಡ್ತಾ ಇದ್ದೀರಲ್ಲ, ಪೌಡರ್ ಆಗಿರುವುದು ಈಗ ಮುದ್ದೆ ಆಗಿಬಿಟ್ಟಿದೆ. ಈ ಥರ ಗೀ ಹಾಕ್ಕೊಂಬಿಟ್ಟು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡಿ ಪೇಡ ಥರ ಶೇಪ್ ಮಾಡ್ಕೊಂಬಿಟ್ಟು ಇದು ನಿಮ್ಮ ಕಿಡ್ಸ್ಗೆ ಕೊಟ್ಬಿಡಿ. ಸೂಪರಾಗಿ ಎಂಜಾಯ್ ಮಾಡ್ತಾರೆ ಅವರು. ಯಾವಾಗಲೂ ಕೇಸರಿ ಬಾತ್ ಇಂಥವೇ ಅಲ್ಲಾರದೆ ಈ ಥರ ಪ್ರೋಟೀನ್ ರಿಚ್ ಫೈಬರು ಇರುವ ಸ್ವೀಟನ್ನು ಕೊಟ್ಬಿಡಿ. ಅವರು ಎಂಜಾಯ್ ಮಾಡ್ತಾರೆ. ನೋಡಿ, ನನ್ನ ಮಕ್ಕಳು ನಾವು ಡೆಕೋರೇಷನ್ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲೂ ಹೀಗೇನಾ? ಏನಾದರೂ ಕ್ರಿಯೇಟಿವಿಟಿ ಆಗಿ ಮಾಡ್ಬೇಕು ಅನ್ಕೊತಾರ? ಏನಮ್ಮ ಚೆನ್ನಾಗಿ ಅರೋಮಾ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಸೂಪರ್ ಆಗಿದೆ ಅಂತ. ನಿಮ್ಮ ಮನೆಯಲ್ಲೂ ಈ ಸ್ವೀಟ್ ಖಂಡಿತ ಟ್ರೈ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಸಣ್ಣ ಸಣ್ಣ ಚಾನಲ್ಸೇ ನಿಮ್ಮಂಥವ್ರಿಗೆ ತುಂಬ ಹೆಲ್ಪ್ ಆಗ್ತವೆ. ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ. ಹಿಂದೆ ಏನಾದರೂ ನಿಮಗೆ ಸ್ವಲ್ಪ ಮೆಸ್ಸಿ ಅನಿಸಿದರೆ ಇಗ್ನೋರ್ ಮಾಡಿಬಿಡಿ. ಮತ್ತೆ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬರ್ತೀವಿ.